ಇವತ್ತಿನ ರಾಜಕೀಯ ರಗಳಿಯಲ್ಲೂ ಕೂಡ ಮುಡಾ ಹಗರಣದೇ ವಿಚಾರ, ಪೊಲಿಟಿಕಲ್ ಹೈಡ್ರಾಮಾ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ನಡೀತಾ ಇದೆ. ಮುಡಾ ಸೈಟ್ ಹಂಚಿಕೆ ಇದೀಗ ರಾಜಕೀಯ ನಾಯಕರ ನಡುವೆ ರಗಳೆಯನ್ನ ಸೃಷ್ಟಿ ಮಾಡಿದೆ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ರಾಜಕೀಯ ನಾಯಕರಿಗೆ ನಿದ್ದೆಯಲ್ಲಿದ್ರು ಮೂಡ, ಬೆಡ್ ಮೇಲಿದ್ರು ಮೂಡ, ಎಚ್ಚರ ಇದ್ರು ಮೂಡ ಮೂಡ ಮೂಡ. ಸಿಎಂ ವಿರುದ್ಧ ಬಿಜೆಪಿ ಪ್ರತಿಭಟನೆ ವೇಳೆ ನಟ ಜಗ್ಗೇಶ್ ಅಣ್ಣಂದು ಫಿಲ್ಮಿ ಸ್ಟೈಲ್ನಲ್ಲಿ ಡೈಲಾಗು. ಮೂಡಾಪ್ನಲ್ಲಿರುವ ಸಿಎಂಗೆ ನವರಸ ನಾಯಕ ಮಾತಲ್ಲೇ ಪಂಚು. ಸಿದ್ದರಾಮಯ್ಯನವರೇ, ನಿಮ್ಮ ಬಿಳಿ ಅಂಗಿ ತುಂಬಾ ಬ್ಲಾಕ್ ಮಾರ್ಕ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ ಅಪ್ಪ ಅಂದ್ಬಿಟ್ರು. ಸಿದ್ದರಾಮಯ್ಯನವರೇ, ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್, ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನಿಮ್ಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಅಕ್ಕಪಕ್ಕದಲ್ಲಿರೋರೇ ಸಿಎಂಗೆ ಹಾಕೊಟ್ಟಿದ್ದಾರೋ ಏನೋ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50ರಿಂದ 60 ಜನರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವರು ಬಂದ್ಬಿಡ್ತಾರನ್ನೋ ಭಯ ಬೇಡ ಸಿದ್ದರಾಮಣ್ಣ. ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ. ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಕಬ್ಬಡ್ ಮಾಡಕ್ ಹೋಗ್ಬೇಡಿ, ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ತನಿಖೆ ಎದುರಿಸಿ ಅಂತ ಸವಾಲ್ ಹಾಕಿದ್ರು ಜಗ್ಗೇಶ್. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ಅದನ್ನ ಇನ್ನೂ ಗಬಡ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿ ಇರಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ. ಅತ್ತ ಬಿಜೆಪಿ ಪ್ರತಿಭಟನೆ ನಡೆಸಿದ್ರೆ ಇತ್ತ ಸಚಿವ ಸಂತೋಷ್ ಲಾ ಡೈಲಾಗ್ ಹೊಡೆದಿದ್ದು ಹೀಗೆ. ದೇಶನ 10 ವರ್ಷ ಕೊಳ್ಳೆ ಹೊಡೆದವರು ಮೊರಾಲಿಟಿ ಬಗ್ಗೆ ಮಾತನಾಡಬಾರ್ದು ಅಂತ ತಿರುಗೇಟು ನೀಡಿದ್ರು. ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತನಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೆ ಹೊಡೆದೋಗಿರ್ತಕ್ಕಂಥವ್ರು ನಮಗೆ ಮಾರಾಲಿಟಿ ಹೇಳ್ಬಾರ್ದು ಅಂತ ನನ್ನ ವಾದ. ಸಿಎಂ ಹಗರಣದ ಸುಳಿಯಲ್ಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮೂಡ ಹಲ್ಚಲ್ ಸೃಷ್ಟಿಸಿ ರಗಳೆ ಎಬ್ಬಿಸಿದೆ, ಸಖತ್ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ರಾಜಕೀಯ ರಗಳಿಯಲ್ಲೂ ಕೂಡ ಮುಡಾ ಹಗರಣದೇ ವಿಚಾರ, ಪೊಲಿಟಿಕಲ್ ಹೈಡ್ರಾಮಾ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ನಡೀತಾ ಇದೆ. ಮುಡಾ ಸೈಟ್ ಹಂಚಿಕೆ ಇದೀಗ ರಾಜಕೀಯ ನಾಯಕರ ನಡುವೆ ರಗಳೆಯನ್ನ ಸೃಷ್ಟಿ ಮಾಡಿದೆ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ರಾಜಕೀಯ ನಾಯಕರಿಗೆ ನಿದ್ದೆಯಲ್ಲಿದ್ರು ಮೂಡ, ಬೆಡ್ ಮೇಲಿದ್ರು ಮೂಡ, ಎಚ್ಚರ ಇದ್ರು ಮೂಡ ಮೂಡ ಮೂಡ. ಸಿಎಂ ವಿರುದ್ಧ ಬಿಜೆಪಿ ಪ್ರತಿಭಟನೆ ವೇಳೆ ನಟ ಜಗ್ಗೇಶ್ ಅಣ್ಣಂದು ಫಿಲ್ಮಿ ಸ್ಟೈಲ್ನಲ್ಲಿ ಡೈಲಾಗು. ಮೂಡಾಪ್ನಲ್ಲಿರುವ ಸಿಎಂಗೆ ನವರಸ ನಾಯಕ ಮಾತಲ್ಲೇ ಪಂಚು. ಸಿದ್ದರಾಮಯ್ಯನವರೇ, ನಿಮ್ಮ ಬಿಳಿ ಅಂಗಿ ತುಂಬಾ ಬ್ಲಾಕ್ ಮಾರ್ಕ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ ಅಪ್ಪ ಅಂದ್ಬಿಟ್ರು. ಸಿದ್ದರಾಮಯ್ಯನವರೇ, ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್, ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನಿಮ್ಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಅಕ್ಕಪಕ್ಕದಲ್ಲಿರೋರೇ ಸಿಎಂಗೆ ಹಾಕೊಟ್ಟಿದ್ದಾರೋ ಏನೋ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50ರಿಂದ 60 ಜನರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವರು ಬಂದ್ಬಿಡ್ತಾರನ್ನೋ ಭಯ ಬೇಡ ಸಿದ್ದರಾಮಣ್ಣ. ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ. ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಕಬ್ಬಡ್ ಮಾಡಕ್ ಹೋಗ್ಬೇಡಿ, ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ತನಿಖೆ ಎದುರಿಸಿ ಅಂತ ಸವಾಲ್ ಹಾಕಿದ್ರು ಜಗ್ಗೇಶ್. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ಅದನ್ನ ಇನ್ನೂ ಗಬಡ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿ ಇರಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ.
ಅತ್ತ ಬಿಜೆಪಿ ಪ್ರತಿಭಟನೆ ನಡೆಸಿದ್ರೆ ಇತ್ತ ಸಚಿವ ಸಂತೋಷ್ ಲಾ ಡೈಲಾಗ್ ಹೊಡೆದಿದ್ದು ಹೀಗೆ: ದೇಶನ 10 ವರ್ಷ ಕೊಳ್ಳೆ ಹೊಡೆದವರು ಮೊರಾಲಿಟಿ ಬಗ್ಗೆ ಮಾತನಾಡಬಾರ್ದು ಅಂತ ತಿರುಗೇಟು ನೀಡಿದ್ರು. ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತನಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೆ ಹೊಡೆದೋಗಿರ್ತಕ್ಕಂಥವ್ರು ನಮಗೆ ಮಾರಾಲಿಟಿ ಹೇಳ್ಬಾರ್ದು ಅಂತ ನನ್ನ ವಾದ. ಸಿಎಂ ಹಗರಣದ ಸುಳಿಯಲ್ಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮೂಡ ಹಲ್ಚಲ್ ಸೃಷ್ಟಿಸಿ ರಗಳೆ ಎಬ್ಬಿಸಿದೆ, ಸಖತ್ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ರಾಜಕೀಯ ರಗಳಿಯಲ್ಲೂ ಕೂಡ ಮುಡಾ ಹಗರಣದೇ ವಿಚಾರ, ಪೊಲಿಟಿಕಲ್ ಹೈಡ್ರಾಮಾ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ನಡೀತಾ ಇದೆ. ಮುಡಾ ಸೈಟ್ ಹಂಚಿಕೆ ಇದೀಗ ರಾಜಕೀಯ ನಾಯಕರ ನಡುವೆ ರಗಳೆಯನ್ನ ಸೃಷ್ಟಿ ಮಾಡಿದೆ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ರಾಜಕೀಯ ನಾಯಕರಿಗೆ ನಿದ್ದೆಯಲ್ಲಿದ್ರು ಮೂಡ, ಬೆಡ್ ಮೇಲಿದ್ರು ಮೂಡ, ಎಚ್ಚರ ಇದ್ರು ಮೂಡ ಮೂಡ ಮೂಡ. ಸಿಎಂ ವಿರುದ್ಧ ಬಿಜೆಪಿ ಪ್ರತಿಭಟನೆ ವೇಳೆ ನಟ ಜಗ್ಗೇಶ್ ಅಣ್ಣಂದು ಫಿಲ್ಮಿ ಸ್ಟೈಲ್ನಲ್ಲಿ ಡೈಲಾಗು. ಮೂಡಾಪ್ನಲ್ಲಿರುವ ಸಿಎಂಗೆ ನವರಸ ನಾಯಕ ಮಾತಲ್ಲೇ ಪಂಚು. ಸಿದ್ದರಾಮಯ್ಯನವರೇ, ನಿಮ್ಮ ಬಿಳಿ ಅಂಗಿ ತುಂಬಾ ಬ್ಲಾಕ್ ಮಾರ್ಕ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ ಅಪ್ಪ ಅಂದ್ಬಿಟ್ರು. ಸಿದ್ದರಾಮಯ್ಯನವರೇ, ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಕು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ, ಪ್ರೂವ್ ಮಾಡಿ ತೋರಿಸ್ಕೊಡುವಂತ ಕೆಲಸ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್, ಯಾವುದೇ ಮೂಲೆಗೆ ಈ ರಾಜ್ಯದಲ್ಲಿ ನೀವು ಹೋದ್ರು ನಿಮ್ಮನ್ನ ಜನ ಗೇರವ್ ಮಾಡಿ ನಿಮ್ಗೆ ಅಪಮಾನ ಮಾಡ್ತಾರೆ. ಆ ಶಿಕ್ಷೆ ನಿಮಗೆ ಬೇಡ ಅನ್ನೋದು ನಮ್ಮ ಒಂದು ವಿನಂತಿ. ಅಕ್ಕಪಕ್ಕದಲ್ಲಿರೋರೇ ಸಿಎಂಗೆ ಹಾಕೊಟ್ಟಿದ್ದಾರೋ ಏನೋ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50ರಿಂದ 60 ಜನರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವರು ಬಂದ್ಬಿಡ್ತಾರನ್ನೋ ಭಯ ಬೇಡ ಸಿದ್ದರಾಮಣ್ಣ. ಭಯ ಯಾರೋ ಅಕ್ಕಪಕ್ಕದಲ್ಲಿರುವಂತ MLAಗಳು ಹಾಕೊಟ್ಬಿಟ್ಟಿದ್ದಾರೆ. ಸ್ವಾಮಿ ಹುಷಾರಾಗಿರಿ, ನೀವು ರಾಜೀನಾಮೆ ಕೊಟ್ಬಿಟ್ರೆ 50-60 ಜನ ಹಾಕೊಂಡು ಹೊಟ್ಟೋಗ್ಬಿಟ್ಟು ಸರ್ಕಾರ ಬಿದ್ದೋಗ್ಬಿಟ್ಟು ಬಿಜೆಪಿ ಅವ್ರು ಬಂದ್ಬಿಡ್ತಾರೆ, ಹುಷಾರು ಅಂತ ಇವ್ರಿಗೂ ಹೇಳ್ದೆ, ಡೆಲ್ಲಿಗೂ ಬೇಕಾದ್ರೆ ಹೇಳಿರ್ಬೋದು. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ಟಿದೆ. ಕಬ್ಬಡ್ ಮಾಡಕ್ ಹೋಗ್ಬೇಡಿ, ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ತನಿಖೆ ಎದುರಿಸಿ ಅಂತ ಸವಾಲ್ ಹಾಕಿದ್ರು ಜಗ್ಗೇಶ್. ಕರ್ನಾಟಕದ ಮಾನ ಮರ್ಯಾದೆ ಎಲ್ಲ ರಾಜ ಆಗೋಗ್ಬಿಟ್ಟಿದೆ. ಅದನ್ನ ಇನ್ನೂ ಗಬಡ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ರಾಜಾರೋಷವಾಗಿ ಬಂದು ನೀವು ಆ ಕೇಸನ್ನ ಎದುರಿಸುವಂತ ಒಬ್ಬ ದೊಡ್ಡ ಮನುಷ್ಯನಾಗಿ ಇರಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ. ಅತ್ತ ಬಿಜೆಪಿ ಪ್ರತಿಭಟನೆ ನಡೆಸಿದ್ರೆ ಇತ್ತ ಸಚಿವ ಸಂತೋಷ್ ಲಾ ಡೈಲಾಗ್ ಹೊಡೆದಿದ್ದು ಹೀಗೆ: ದೇಶನ 10 ವರ್ಷ ಕೊಳ್ಳೆ ಹೊಡೆದವರು ಮೊರಾಲಿಟಿ ಬಗ್ಗೆ ಮಾತನಾಡಬಾರ್ದು ಅಂತ ತಿರುಗೇಟು ನೀಡಿದ್ರು. ಬಿಜೆಪಿ ರನ್ ಕೇಳ್ತಾರೆ, ಆ ಮಾರಾಲಿಟಿ ಬಗ್ಗೆ ಅವ್ರು ಮಾತನಾಡಕ್ ರೈಟ್ ಇಲ್ಲ. 10 ವರ್ಷದಲ್ಲಿ ಈ ದೇಶನ ಕೊಳ್ಳೆ ಹೊಡೆದೋಗಿರ್ತಕ್ಕಂಥವ್ರು ನಮಗೆ ಮಾರಾಲಿಟಿ ಹೇಳ್ಬಾರ್ದು ಅಂತ ನನ್ನ ವಾದ. ಸಿಎಂ ಹಗರಣದ ಸುಳಿಯಲ್ಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮೂಡ ಹಲ್ಚಲ್ ಸೃಷ್ಟಿಸಿ ರಗಳೆ ಎಬ್ಬಿಸಿದೆ, ಸಖತ್ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.